ಎಲ್ಲ ಒಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಒಂದು ಎಕ್ಸಾಮ್ನ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ವಿಷಯದ್ದಾಗಿರ್ತದೆ ಹಾಗೂ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ರೂ ಕೂಡ ಇದರಲ್ಲಿರುವ ಹೆಚ್ಚು ಅಂಕದ ಪ್ರಶ್ನೆಗಳು ನಿಮ್ಮ ನಾಳೆ ನಡೀತಕ್ಕಂಥ FA2 ನಿಮ್ಮ ಸ್ಕೂಲ್ನಲ್ಲಿ ಏನು ನಡೆಸ್ತಾರಲ್ಲ ಅಲ್ಲಿ ಖಂಡಿತವಾಗಿಯೂ ಇವೇ ಪ್ರಶ್ನೆಗಳು ಬಂದೇ ಬರ್ತಾವ. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತಾ ಈಗ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ಒಂದು ಮೂಲ ಪ್ರಶ್ನೆಯಲ್ಲಿ ಒಳ್ಳೆಯದ ಏನು ಕೇಳಿದಾರಪ್ಪ ಅಂದ್ರೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೇಳಿದಾರೆ. ಅಂದ್ರೆ ಒಂದು ಬಹು ಆಯ್ಕೆ ಪ್ರಶ್ನೆ ಇರ್ತದ 1 ಅಂಕದ. ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಾರು ಈ ವಾಕ್ಯವು ಅಂತ ಕೇಳಿದಾರೆ. ಏನೇ ಆಪ್ಷನ್ ಕೊಟ್ಟಿದ್ದಾರಪ್ಪ ಅಂದ್ರೆ, ಎ ನಿಷೇಧಾರ್ಥಕ, ಬಿ ವಿದ್ಯಾರ್ಥಕ, ಸಿ ಸಂಭಾವನಾರ್ಥಕ, ಡಿ ಸಾಮಾನ್ಯಾರ್ಥಕ. ಅಂದ್ರೆ ಇಲ್ಲಿ ಬರೆದಾರು ಅನ್ನೋ ಒಂದು ಪದವನ್ನು ನೋಡಿದ್ರೆ ನಮಗೇನು ಇದು ಸಂಭವ ಏನು ನಡೀಬೋದು ಅನ್ನಿಸ್ತಿರ್ತದ. ಅದರಿಂದ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಇದು ಯಾವ ವಾಕ್ಯಪ್ಪ ಅಂದ್ರೆ ಸಂಭಾವನಾರ್ಥಕ ವಾಕ್ಯವಾಗಿರ್ತದೆ. ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ ಎರಡನೇದು, ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಒಂದು ಸಂಬಂಧಿತ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ 1 ಅಂಕದ ಒಂದು ಪ್ರಶ್ನೆ ಇರ್ತದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಅಂತಕಾತ್ಮಜ ಇದು ಒಂದು ಬಹುರ್ವಿ ಸಮಾಸ ಆದ್ರೆ ಕಂಗೆಡು ಇದ್ಯಾ ಸಮಾಸ ಅಂತ ಕೇಳಿದಾರೆ. ಇದು ಯಾವ್ದಪ್ಪ ಅಂದ್ರೆ ಕ್ರಿಯಾ ಸಮಾಸ. ಅದೇ ರೀತಿ ಮೂಲ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರೆ. ಅಂದ್ರೆ ಇದು ಒಂದು ವಾಕ್ಯದಲ್ಲಿ ಬರುವಂಥ ಒಂದು ಪ್ರಶ್ನೆಗಳಿರ್ತವ. ಎಷ್ಟಪ್ಪ ಅಂದ್ರೆ 3 ಇರ್ತವೆ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂದ್ರೆ, ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು ಅಂತ ಕೇಳಿದ್ದಾರೆ. ಅದೇ ರೀತಿ ತಳಗಿನ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಇದೇ ಪ್ರಶ್ನೆ ಒಂದು ಉತ್ತರ PDF ಅನ್ನ ಇದೇ ತಳಗೆ ರೆಡಿ ಮಾಡಿದ್ದೀನಿ, ಅಲ್ಲಿ ಹೋಗಿ ನಾವು ಉತ್ತರ ಮತ್ತು ಪ್ರಶ್ನೆಗಳನ್ನು ನೋಡೋಣ. ನಾವೇನು ಮೂರನೇ ಒಂದು ಪ್ರಶ್ನೆಯನ್ನು ನೋಡಿದ್ರಲ್ಲ ಅದರ ಉತ್ತರವನ್ನು ಏನು ನೋಡೋದಪ್ಪ ಅಂದರೆ, ಕರ್ಣನಿಗೆ ಆಮಿಷನ್ನು ಒಡ್ಡಿದವರು ಶ್ರೀಕೃಷ್ಣ. ಅದೇ ರೀತಿ 4ನೇದು, ದೇವನೂರು ನನ್ನ ದೇವರು ಯಾರೆಂಬುದನ್ನು ಸೃಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಉತ್ತರ ಏನಪ್ಪ ಅಂದ್ರೆ, ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದು ದೇವನೂರು ಮಹಾದೇವ ಅವರ ದೇವರು ಆಗುತ್ತದೆ ಅನ್ನೋದು ಇಲ್ಲಿ ಉತ್ತರ ಆಗಿರ್ತದೆ. ಅದೇ ರೀತಿ 5ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ. ಉತ್ತರ ಏನಪ್ಪ ಅಂದ್ರೆ, ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕ ಅಂಶವೆಂಬುದನ್ನು ಪ್ರತಿಯೊಬ್ಬನು ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂದು ಗಾಂಧೀಜಿಯವರು ಅಭಿಪ್ರಾಯ ಪಟ್ಟಿದ್ದಾರೆ. ಇಲ್ಲಿಗೆ ನಿಮ್ಮ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದೇನಿರೋದು ಪ್ರಶ್ನೆಗಳು ಅವು ಮುಕ್ತಾಯಗೊಂಡಿದ್ದು. ಇನ್ನು ಅದೇ ರೀತಿ 2-3 ವಾಕ್ಯದಲ್ಲಿ ಒಂದು ಪ್ರಶ್ನೆ ಇರ್ತದೆ. ಪ್ರಶ್ನೆ ಏನಪ್ಪ ಅಂದ್ರೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ, ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರವಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದುದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ಕರ್ತವ್ಯವಲ್ಲ. ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತೇಳಿ ವಚನಕಾರರ ದೃಷ್ಟಿಯಲ್ಲಿ ಈ ರೀತಿ ಅವರು ವಿವರಿಸ್ತಾರೆ. ಅದೇ ರೀತಿ ನಿಮಗೊಂದು 3 ಅಂಕದ ಒಂದು ಕವಿ ಪರಿಚಯನ ಕೇಳ್ತಾರೆ. ಖಂಡಿತವಾಗಿಯೂ ನಿಮಗೆ FA2 ಕವಿ ಪರಿಚಯ ರನ್ನಿಂದ ಬರ್ತದೆ. ಅದರಿಂದ ಇದನ್ನು ಚೆನ್ನಾಗಿ ನೋಡ್ಕೊಂಡವ್ರಿ. ಏನು ಕೇಳಿದಾರಪ್ಪ ಪ್ರಶ್ನೆ ಏನಪ್ಪ, ಕೆಳಗಿನ ಕವಿಗಳಿಗೆ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೀವು ಕವಿ ಪರಿಚಯ ದೊಡ್ಡದತಿ ಹೆಂಗೆ ಬರೆಯೋದು ಅಂತ ಏನು ತಲೆ ಕೆಡಿಸ್ಕೋಬೇಡ್ರಿ. ಅಲ್ಲಿ ಏನು ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ ಈ ಪಾಯಿಂಟ್ಸ್ಗಳನ್ನು ಆ ಕವಿ ಪರಿಚಯದಲ್ಲಿ ಬರೆದ್ರೆ ನಿಮಗೆ ಅಲ್ಲಿ ಖಂಡಿತವಾಗಿ 3 ಅಂಕ ಕೊಡ್ತಾರೆ. ಅಂದರೆ ಇಲ್ಲಿ ಕೃತಿಗಳು ಒಬ್ಬೊಬ್ಬರು ಕವಿಗಳು 6, 7 ಅಥವಾ 5 ಇರ್ತವೆ. ಅಲ್ಲಿ ಕೇವಲ 3 ಬರೆದ್ರು ಕೂಡ ನಿಮಗೆ ಖಂಡಿತವಾಗಿ ಅಂಕ ಕೊಡ್ತಾರೆ. ಇಲ್ಲಿ ರನ್ನಂತ ಏನು ಪ್ರಶ್ನೆ ಕೇಳಿದ್ರಲ್ಲ ಅದರ ಉತ್ತರವನ್ನು ನೋಡೋಣ. ಈ ರೀತಿ ನೀವು ಬರೀಬೇಕಾಗತ್ತಾ. ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನನು ಕ್ರಿಸ್ತಶಕ ಸುಮಾರು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ತಂದೆ ಜೀನವಲ್ಲಭ, ಅದೇ ರೀತಿ ತಾಯಿ ಅಬ್ಬಲಬ್ಬೆ. ಈತನ ಸಾಹಸ ಭೀಮ ವಿಜಯಂ ಇದು ಒಂದು ಗದಾ ಯುದ್ಧವಾಗಿರ್ತದೆ. ಅದೇ ರೀತಿ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ರಾಮಚರಿತಂ, ಚಕ್ರೇಶ್ವರ ಚರಿತಂ ಎಂಬುವ ಕಾವ್ಯಗಳನ್ನು ಬರೆದಿದ್ದಾರೆ. ಅದೇ ರೀತಿ ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ.
ರನ್ನನು ಚಾಲುಕ್ಯರ ದೊರೆ ತೈಲಪನ ಆಸ್ಥಾನದಲ್ಲಿ ಆತನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಪಡೆದಿದ್ದಾರೆ. ಈ ರೀತಿ ನೀವು ಕವಿ ಪರಿಚಯನ ಬರೆದು ಅಲ್ಲಿ ಏನು ಇಂಪಾರ್ಟೆಂಟ್ ಕೃತಿಗಳಾಗಿರ್ಬೋದು, ಕಾಳಾಗಿರ್ಬೋದು, ಅವನ ಬಿರುದುಗಳಾಗಿರ್ಬೋದು ಅವುಗಳನ್ನು ಹೈಲೈಟ್ ಮಾಡಿದ್ರೆ ನಿಮಗೆ ಈ ರೀತಿ ನೀವು ಬರೀಬೇಕು. ಅದೇ ರೀತಿ ಇನ್ನು ಮೂಲ ಪ್ರಶ್ನೆಯಲ್ಲಿ ಎಷ್ಟನೇದಪ್ಪ ಅಂದ್ರೆ 6ನೇ ಪ್ರಶ್ನೆ, ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿದರೆ, ಇವೇನು ಬೋರ್ಡ್ ಎಕ್ಸಾಮ್ ಆಗಿರಲಿ ಯಾವ ಎಕ್ಸಾಮ್ ಆಗಿದ್ರೂ ಕೂಡ ನಿಮ್ಮ ಪುಸ್ತಕದ ಏನು ಹಿಂದೆ ಕೊಟ್ಟಿರ್ತಾರಲ್ಲ ಅಲ್ಲಿವ ಸಮಾಸ ಆಗಿರ್ಬೋದು, ಅಲಂಕಾರವಾಗಿರ್ಬೋದು, ಛಂದಸ್ ಆಗಿರ್ಬೋದು ಅಲ್ಲಿವೂ ಕೂಡ ಬರ್ತವೆ. ಆದ್ದರಿಂದ ಅವುಗಳನ್ನು ನೀವು ಹೆಚ್ಚು ಎಫರ್ಟ್ ಆಗಿ ಓದ್ಕೊಳ್ಳಿ. ಒಂದು 3 ಅಂಕದ ಒಂದು ಅಲಂಕಾರ ಬರ್ತದೆ. ಏನು ಕೇಳಿದಾರಪ್ಪ ಅಂದ್ರೆ ಇಲ್ಲಿ ಮಾರಿಗೌತಣವಾಯಿತು ನಾಳಿನ ಭಾರತವು. ಇದನ್ನು ಹೆಂಗೆ ಬಿಡಿಸೋದಪ್ಪ ಅಂದರೆ ಮೊದಲನೇದು ಅಲಂಕಾರ, ಇದು ಯಾವುದಪ್ಪ ಅಂದ್ರೆ ರೂಪಕ ಅಲಂಕಾರವಾಗಿರ್ತದೆ. ಅದೇ ರೀತಿ ಲಕ್ಷಣ ಉಪಮೇಯ ಮತ್ತು ಉಪಮಾನಗಳ ನಡುವೆ ಅಭೇದ ಕಲ್ಪನೆ ಇರುವುದರೆ ಇದನ್ನು ರೂಪಾಲಂಕಾರ ಅಂತಿರ್ತೀವಿ. ಅದೇ ರೀತಿ ಇಲ್ಲಿ ಉಪಮೇಯ ಏನಪ್ಪ ಅಂದ್ರೆ ನಾಳಿನ ಭಾರತದ ಯುದ್ಧ, ಅದೇ ರೀತಿ ಉಪಮಾನ ಮಾರಿಗೆ ಔತಣ. ಇನ್ನು ಸಮನ್ವಯವನ್ನು ನೋಡೋದಾದ್ರೆ ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಗೆ ಔತಣಕ್ಕೆ ಅಭೇದವಾಗಿ ವರ್ಣಿಸುವುದರಿಂದ ಇದು ರೂಪಕ ಅಲಂಕಾರವಾಗಿರುತ್ತದೆ. ಈ ರೀತಿ ನೀವು ಪಾಯಿಂಟ್ಸ್ ವೈಸ್ ಬರೆದ್ರೆ ಕೂಡ ಇದು ಚಂದ ಕಾಣಿಸ್ತದೆ ಮತ್ತು ನಿಮಗೆ ಖಂಡಿತವಾಗಿಯೂ ಟುಕು ಅಂಟು ಅಂದರೆ 3ಕ್ಕೆ 3 ಅಂಕ ಸಿಗ್ತವೆ. ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ ಅಂದ್ರೆ ಒಂದು 3 ಅಂಕದ ಒಂದು ಸಂದರ್ಭ ಸಹಿತ ಸ್ವಾರಸ್ಯ ನಿಮ್ಮ ಎಫೆಕ್ಟಿವ್ ಎಕ್ಸಾಮ್ ಖಂಡಿತವಾಗಿ ಬರ್ತದೆ. ಏನು ಕೇಳಿದಾರಪ್ಪ ಅಂದ್ರೆ ಮಾದರಿಯಲ್ಲೊಂದು ಮಂತ್ರದೊಳಿಬ್ಬರು ದಿಸಿದರು. ಇದರ ಆಯ್ಕೆಯನ್ನು ನೋಡೋದಾದ್ರೆ ಈ ವಾಕ್ಯವನ್ನು ಕುಮಾರವ್ಯಾಸರು ಅವರು ರಚಿಸಿರ್ತಕ್ಕಂತಹ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅದೇ ರೀತಿ ಸಂದರ್ಭವನ್ನು ನೋಡೋದಾದ್ರೆ ಕೃಷ್ಣನು ಪಾಂಡವನ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದಿಂದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕರ್ಣನು ಕೃಷ್ಣನಿಗೆ ಹೇಳ್ತಾನೆ. ಅದೇ ರೀತಿಯಿಂದ ಸ್ವಾರಸ್ಯವನ್ನು ನೋಡೋದಾದ್ರೆ ಕೃಷ್ಣನನ್ನು ಕರ್ಣನಿಗೆ ಆತನ ಜನ್ಮ ವೃತ್ತಾಂತವನ್ನು ತಿಳಿಸುತ್ತಾ ಪ್ರತಿಯೊಬ್ಬ ಪಾಂಡವರು ಜನ್ಮ ವೃತ್ತಾಂತದ ಬಗ್ಗೆ ವಿವರಿಸುವುದರ ಶ್ರೀಕೃಷ್ಣನ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗುತ್ತದೆ. ಈ ರೀತಿ ನೀವು ಶಾರ್ಟಾಗಿ ಬರೆದ್ರೂ ಕೂಡ ನಿಮ್ಗೆ ಅಂಕಗಳು ಸಿಗ್ತವೆ. ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ ಎಷ್ಟನೇದಪ್ಪ ಅಂದರೆ 8ನೇ ಪ್ರಶ್ನೆ, ಒಂದು 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ಏನು ಪ್ರಶ್ನೆ ಕೇಳಿದಾರಪ್ಪ ಅಂದರೆ 10ನೇದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯವಾದ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ಈ ರೀತಿ ಅದರ ಉತ್ತರ ಬರ್ತದೆ. ಇದನ್ನೆಲ್ಲ ನಾ ಎಕ್ಸ್ಪ್ಲೇನ್ ಮಾಡ್ಕೊತ ಕೂತ್ರೆ ವಿಡಿಯೋ ಕೂಡ ದೊಡ್ಡದಾಗುತ್ತೆ, ನಿಮಗೂ ಎಕ್ಸಾಮ್ಗೂ ಕೂಡ ಪ್ರಿಪೇರ್ ಆಗೋಕ್ಕೆ ಟೈಮ್ ಕೂಡ ಸಿಗೋದಿಲ್ಲ. ಆದ್ದರಿಂದ ಈ ಉತ್ತರವನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ಇದರಲ್ಲಿ ಒಂದು ಅಥವಾ ಕೂಡ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ವಿಶ್ವೇಶ್ವರಯ್ಯ ಅವರ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿಯಾಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಅದರ ಉತ್ತರಗಳು ಕೂಡ ಇಲ್ಲೇ ಇರ್ತವೆ. ಇದನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ಈ 8 ವಾಕ್ಯದಲ್ಲಿ ಏನೈತಪ್ಪ ಅಂದ್ರೆ ಇದು ಫಿಕ್ಸ್ ಆಗಿ ಇದೇ ಒಂದು ಪಾಠದಿಂದ ಬರ್ತದೆ. ಅದು ಕೂಡ ಇವೇ 2 ಪ್ರಶ್ನೆಗಳಲ್ಲಿ ಒಂದಾದರೂ ಒಂದು ಬರುತ್ತದೆ. ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ಅದೇ ರೀತಿ ನಿಮಗೇನಾದರೂ ಇದೊಂದು ಕ್ವಶನ್ ಪೇಪರ್ ಹಾಗೂ ಅದರ ಉತ್ತರವನ್ನು ಬೇಕಾದ್ರೆ ಇದೇ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕ್ ಇರ್ತದೆ. ಅಲ್ಲಿ ನಾಳೆ ನಡೀತಕ್ಕಂಥದ್ದು ಆಗಿರ್ಬೋದು ಅಥವಾ ಹಿಂದೆ ನಡೀತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು ಅದರ ಸಂಪೂರ್ಣ ಉತ್ತರಗಳು ಹಾಗೂ ಪ್ರಶ್ನೆ ಪತ್ರಿಕೆ ಯಾವುದೇ ನೋಟ್ಸ್ ಆಗಿರಲಿ ಎಲ್ಲವೂ ಕೂಡ ಸಿಗ್ತವೆ. ಆ ಗ್ರೂಪನ್ನು ನೀವು ಜಾಯ್ನ್ ಆಗಿ ನಿಮಗೂ ಕೂಡ ಅನುಕೂಲಕರವಾಗಿರ್ತದೆ. ಸೊ ನಾವು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೊಮ್ಮೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.